ಉದ್ಯಮ ಅಂದ್ರೆ ತನ್ನ ಹೋಟೆಲ್ಗೆ ಗ್ರಾಹಕರು ಬರಬೇಕು, ಒಳ್ಳೆಯ ಲಾಭ ಆಗಬೇಕು ಅನ್ನೋ ಉದ್ದೇಶಗಳೇ ಹೆಚ್ಚಾಗಿರುತ್ತೆ. ಆದರೆ ಇಲ್ಲೊಂದು ಶಿವ ಹೋಟೆಲ್ನಲ್ಲಿ ಗ್ರಾಹಕರು ಬರಬೇಕು, ಅದರಲ್ಲೂ ಅವರ ಆರೋಗ್ಯ ಕಾಳಜಿ ನಮಗೆ ಬಹಳ ಮುಖ್ಯ ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ರಾಸಾಯನಿಕ ಮುಕ್ತ ಊಟ ಉಪಹಾರ ನೀಡುವಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ಸಿನಿ ತಾರೆಯರು, ರಾಜಕೀಯ ನಾಯಕರಿಗೆ ಅಚ್ಚುಮೆಚ್ಚಿನ ಹೋಟೆಲ್ ಇದಾಗಿದ್ದು 300ಕ್ಕೂ ಅಧಿಕ ವಿವಿಧ ಬಗೆಯ ಖಾದ್ಯಗಳನ್ನು ನೀಡುವ ಈ ಶಿವ ಹೋಟೆಲ್ ಎಲ್ಲಿದೆ, ಇದರ ವಿಶೇಷತೆಯೇನು, ಯಾಕಿಷ್ಟು ಪ್ರಸಿದ್ಧಿ ಪಡೆದುಕೊಂಡಿದೆ ಅನ್ನೋದರ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಅಡುಗೆಗೆ ಗಾಣದ ಶೇಂಗಾ ಎಣ್ಣೆ ಬಳಕೆ, ಸಂಪೂರ್ಣ ರಾಸಾಯನಿಕ ಮುಕ್ತ ಅಡುಗೆ, ಪರಿಶುದ್ಧ ಊಟ ಉಪಹಾರಕ್ಕೆ ಶಿವ ಹೋಟೆಲ್. ಹೊಸ ಹೊಸ ಹೋಟೆಲ್ಗಳು ಆರಂಭ ಆಗಿ ಜನ ವೈವಿಧ್ಯಮಯ ಖಾದ್ಯ ಸವಿಯುವ ಅವಕಾಶ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚುತ್ತಾ ಇದೆ. ಈ ನಡುವೆ ಗ್ರಾಹಕರ ಆರೋಗ್ಯದ ಕಾಳಜಿಯನ್ನ ಗಮನದಲ್ಲಿಟ್ಟುಕೊಂಡು ಪರಿಶುದ್ಧ ರಾಸಾಯನಿಕ ಮುಕ್ತ ಊಟ ಉಪಹಾರ ನೀಡುವವರು ಬೆರಳೆಣಿಕೆಯಷ್ಟು ಮಾತ್ರ. ರಾಣೆಬೆನ್ನೂರು ತಾಲೂಕಿನ ಮಾಕನೂರು ಕ್ರಾಸ್ ಬಳಿ NH 48ಕ್ಕೆ ಹೊಂದಿಕೊಂಡಿರುವ ಸರ್ವಿಸ್ ರಸ್ತೆಯಲ್ಲಿರೋ ಶುದ್ಧ ಸಸ್ಯಾಹಾರಿ ಶಿವ ಹೋಟೆಲ್ ಮಾತ್ರ ಗ್ರಾಹಕರ ಆರೋಗ್ಯ ಕಾಳಜಿಯನ್ನ ಮುಂದಿಟ್ಟುಕೊಂಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತ ಊಟ ಉಪಹಾರದ ಸೇವೆ ನೀಡುತ್ತಿದೆ. ಆ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ಭಾರಿ ಹೆಸರು ಮಾಡ್ತಿದೆ. ಚಿಕ್ಕಂದಿನಿಂದಲೇ ಹೋಟೆಲ್ ಉದ್ಯಮದಲ್ಲಿ ಆಸಕ್ತಿ ಇಟ್ಟುಕೊಂಡಿರೋ ಸ್ಥಳೀಯರೇ ಆಗಿರುವ ಪ್ರಕಾಶ್ ಎನ್ ಚನ್ನಗೌಡ್ರ ಅವರ ಮಾಲೀಕತ್ವದ ಶಿವ ಹೋಟೆಲ್ ಗ್ರಾಹಕರಿಗೆ ಅಚ್ಚುಮೆಚ್ಚಿನ ಊಟ ಉಪಹಾರದ ತಾಣವಾಗಿದೆ. ಪ್ರಕಾಶ್ ಅವರು 18 ವರ್ಷದ ಹಿಂದೆ ಚಿಕ್ಕ ಟೀ ಅಂಗಡಿಯೊಂದಿಗೆ ಹೋಟೆಲ್ ಉದ್ಯಮವನ್ನ ಆರಂಭಿಸಿದ್ರು. ಟೀ ಅಂಗಡಿಯಿಂದ ಚಿಕ್ಕ ಹೋಟೆಲ್ ದಾಬಾ ಮಾಡಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಕಳೆದ 5 ವರ್ಷದಿಂದ 1.5 ಎಕರೆ ಜಾಗದಲ್ಲಿ ವಿಶಾಲವಾದ ಊಟ ಉಪಹಾರ ಹಾಗೂ ಲಾಡ್ಜ್ ವ್ಯವಸ್ಥೆ ಇರೋ ಶಿವ ಹೋಟೆಲ್ ಗ್ರಾಹಕರ ಗಮನ ಸೆಳೆಯುತ್ತಿದೆ. ಬೆಂಗಳೂರು, ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಕಲಬುರಗಿ ಸೇರಿದಂತೆ ರಾಜ್ಯದ ಪ್ರಮುಖ ಪಟ್ಟಣಗಳನ್ನ ಸುತ್ತಾಡಿ ಯಾವ ಜಿಲ್ಲೆಯ ಜನತೆ ಯಾವ ರೀತಿಯ ಭೋಜನ ಇಷ್ಟಪಡ್ತಾರೆ ಅನ್ನೋದನ್ನ ಅಧ್ಯಯನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಪ್ರಯಾಣಿಕರಿಗೆ ಯಾವ ರೀತಿಯ ಸೌಲಭ್ಯ ಒದಗಿಸಬೇಕು ಅನ್ನೋದನ್ನ ಅರಿತಿದ್ದಾರೆ. ಹೋಟೆಲ್ಗೆ ಬರುವ ಪ್ರತಿಯೊಬ್ಬ ಗ್ರಾಹಕರಿಗೆ ಬೇಕಾದ ಊಟ ಉಪಹಾರ, ಲಾಡ್ಜ್ ಹಾಗೂ ಫ್ರೆಶ್ ಅಪ್ ರೂಮ್, ರೆಸ್ಟ್ ರೂಮ್, ಶೌಚಗೃಹ ಸೇರಿದಂತೆ ಸಕಲ ಸೌಲಭ್ಯವನ್ನ ಒದಗಿಸುತ್ತಿದ್ದಾರೆ. ಶಿವ ಹೋಟೆಲ್ನ ಉದ್ದೇಶ ಗ್ರಾಹಕರ ಆರೋಗ್ಯದ ಕಾಳಜಿ. ಒಂದು ಬಾರಿ ಬಂದ ಗ್ರಾಹಕರು ಮತ್ತೆ ಮತ್ತೆ ಇಲ್ಲಿಗೆ ಬರುತ್ತಾರೆ. ಪ್ರಕಾಶ್ ಅವರು ಹೋಟೆಲ್ನಲ್ಲಿ ಮುಖ್ಯವಾಗಿ ಗ್ರಾಹಕರ ಆರೋಗ್ಯದ ಕಾಳಜಿ ವಹಿಸುತ್ತಾರೆ. ಇತ್ತೀಚಿನ ದಿನದಲ್ಲಿ ಕಲಬೆರಕೆ ಎಣ್ಣೆಯಿಂದಾಗಿ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚುತ್ತಾ ಇದ್ದು, ಇದನ್ನ ಮನಗಂಡು ಅಡುಗೆಗೆ ಮರದ ಗಾಣದಿಂದ ತೆಗೆದ ಶೇಂಗಾ ಎಣ್ಣೆ ಬಳಸ್ತಾರೆ. ನೈಸರ್ಗಿಕ ಬಣ್ಣ ಬಳಕೆ, ಟಾಟಾ ಉಪ್ಪನ್ನ ಉಪಯೋಗಿಸ್ತಾರೆ. ಟೇಸ್ಟಿಂಗ್ ಪೌಡರ್, ಕೋಲ್ಡ್ ಡ್ರಿಂಕ್ಸ್, ರಿಫೈನ್ಡ್ ಆಯಿಲ್, ರಾಸಾಯನಿಕ ಬಣ್ಣ ಬಳಕೆಯಿಂದ ಸಂಪೂರ್ಣವಾಗಿ ದೂರವಿದ್ದಾರೆ. ಹೀಗಾಗಿ ಒಂದು ಬಾರಿ ಹೋಟೆಲ್ಗೆ ಬಂದು ಊಟ ಮಾಡಿದ ಗ್ರಾಹಕರು ಪುನಃ ಪುನಃ ಇಲ್ಲಿಗೆ ಬರ್ತಾರೆ. ಪರಿಚಯಸ್ಥರನ್ನು ಇದೇ ಹೋಟೆಲ್ಗೆ ಕಳಿಸಿಕೊಡ್ತಾರೆ. ವಿಶೇಷ ಅಂದ್ರೆ ಎಲ್ಲ ಅಡುಗೆ ಸಿದ್ಧತೆ ಜವಾಬ್ದಾರಿಯನ್ನ ಮಾಲೀಕ ಪ್ರಕಾಶ್ ಅವರ ಜೊತೆಗೆ ಪತ್ನಿ ಉಮಾ ಅವರು ವಹಿಸಿಕೊಂಡಿದ್ದಾರೆ. ಕೇವಲ ಕೆಲಸಗಾರರ ಮೇಲೆ ಬಿಡದೆ ಅವರೇ ಮುತುವರ್ಜಿ ವಹಿಸುವ ಮುಖಾಂತರ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಈ ಹೋಟೆಲ್ ಯಶಸ್ವಿಯಾಗಿದೆ. ಶ್ರೀ ಸಿದ್ದಾರೂಢ ಸ್ವಾಮಿ ಕೃಪೆಯಿಂದ ಕಂಡೇರಾಯನಹಳ್ಳಿ ಶ್ರೀ ಸಿದ್ದಾಶ್ರಮದ ನಾಗರಾಜನಂದ ಗುರುಗಳ ಆಶೀರ್ವಾದದಿಂದ ಹಾಗೂ ನಮ್ಮ ಅಜ್ಜನವರಾದ ಶಂಕರಪ್ಪ ಬಣಕಾರವರ ಮನದಾಸಂತೆ ರುಚಿ ಶುಚಿಯಾದ ಹಾಗೂ ರಾಸಾಯನಿಕ ಮುಕ್ತ ಊಟ ಉಪಹಾರವನ್ನ ಗ್ರಾಹಕರಿಗೆ ಕೊಡುವ ಮುಖಾಂತರ ತೃಪ್ತಿ ಪಡಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ದರಿಂದ ಅದಕ್ಕೆ ತಕ್ಕಂತೆ ಗ್ರಾಹಕರಿಗೆ ಎಲ್ಲ ರೀತಿಯ ಸೇವೆ ಕೊಡ್ತಿದ್ದೇವೆ. ಗ್ರಾಹಕರು ಊಟದ ನಂತರ ಧನ್ಯವಾದ ಹೇಳಿ ಸಂತಸದಿಂದ ತೆರಳುತ್ತಿದ್ದಾರೆ. ಹೋಟೆಲ್ ಉದ್ಯಮ ನಮಗೆ ಬಹಳ ನೆಮ್ಮದಿ, ಸಂತಸವನ್ನ ತಂದುಕೊಟ್ಟಿದೆ. ಕೊರೋನಾ ಇಂದ ಪಾಸ್ ಆದೆ. ಅದಾದಮೇಲೆ ಚೆನ್ನಾಗಿ ನಡೆಯೋಕ್ಕಿಸ್ತು ಹೋಟೆಲ್ಲು. ಎಲ್ಲ ಬ್ಯಾಂಕ್ಗಳು ವ್ಯವಹಾರ, ಕಂತುಗಳು, ಬಡ್ಡಿಗಳು ಎಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಒಳ್ಳೆ ವ್ಯಾಪಾರ ಚೆನ್ನಾಗಿ ಮೊದಲು ಹೆಂಗಿತ್ತು ಹಂಗೆ ಬಂತು. ಸಡನ್ಲಿ ಹೈವೇ ಕೆಳಗಿರೋದು ಬ್ರಿಡ್ಜ್ ಆಗಿ ಮೇಲ್ಗಡೆ ಗಾಡಿಗಳು ಹೋಗಿ ಸ್ಟಾರ್ಟ್ ಆಗಿಬಿಟ್ಟು ಸಡನ್ಲಿ ಮತ್ತೊಂದು ದೊಡ್ಡ ಹೊಡೆತ ಬಿತ್ತು ನಮಗೆ. ಅದನ್ನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಗಾಡಿಗಳು ಮೇಲೆ ಹೋಗೋದು, ಕೆಳಗಡೆ ಒಂದು ಗಾಡಿನೂ ಬರ್ತಾ ಇಲ್ಲ, ಹೆಂಗೆ ಮಾಡಬೇಕು ಅಂತೇಳಿ ವ್ಯಾಪಾರ ಅಂತೂ ಜೀರೋ ಆಗಿವತ್ತು. ಆ ಟೈಮ್ನಾಗ ನಮಗೆ
ಎಲ್ಲ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಬಂದು ಇಲ್ಲ ನೀನು ವ್ಯಾಪಾರ ಆಗಲ್ಲ, ಎಲ್ಲ ಗಾಡಿಗಳು ಮೇಲೆ ಹೋಕ್ಕವು, ಕೆಳಗೆ ಯಾರು ಬರಬೇಕು, ಸುಮ್ಮನೆ ಅದನ್ನು ಬಿಲ್ಡಿಂಗ್ ಮಾರಿಬಿಡು, ಮಾರಿ ಏನಾದ್ರು ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋ ಜೀವನಕ್ಕೆ. ಈಗ ಬಿಟ್ಕಂತ ಹೋದೆ ಅಂತಂದರೆ ಈ ಬಿಲ್ಡಿಂಗ್ ಮಾರಿದ್ರು ನಿನ್ನ ಸಾಲ ತೀರಲ್ಲ, ಆ ಒಂದು ಪರಿಸ್ಥಿತಿ ಬರ್ತೀನಿ ಅಂತ ಎಲ್ಲರೂ ಬರೋರು ಹೇಳೋರು. ನಾನು ಕೇಳಿಸ್ಕೊಂಡು ಅಂಥ ಕೊರೋನಾ ಒಂದು ದೊಡ್ಡ ಮಾರಿ ಬಂದಾಗ ನನ್ನ ಸಿದ್ಧಾರೂಢರು ನನ್ನ ಕೈ ಬಿಟ್ಟಿಲ್ಲ. ಒಂದು ಪಾಸ್ ಮಾಡಿದ್ರು ಅವಾಗ. ಈಗೂ ನನ್ನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಅವರ ಅಜ್ಜರದ್ದು ಮೇಲೆ ಭಾರ ಹಾಕ್ಕೊಂಡು ನಾನು ಹಂಗೆ ಸಣ್ಣಗೆ ನಡೆಸ್ತಾ ಇದ್ದೆ. ಆದರೂ ಜನಗಳು ಎಲ್ಲರೂ ಬರೋದು ಹೇಳೋದು ಕೇಳೋದು ನೋಡಿದರೆ ನನಗೆ ಎಲ್ಲೋ ಒಂದು ಕಡೆ ನಡ್ಕ ಹುಟ್ಟೋದು. ಆದರೂ ಸಹಿತ ಸಿದ್ಧಾರೂಢರು ನನ್ನ ಕೈ ಬಿಡಲ್ಲ, ಏನೋ ಒಂದು ಅವಕಾಶ ಕೊಡ್ತಾರ ಅಂತ ನನಗೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಅದನ್ನು ನಡೆಸೋಕೆ ಸ್ಟಾರ್ಟ್ ಮಾಡಿದೆ. ಸಣ್ಣದಾಗಿ ನಡೀತಾ ಇತ್ತು. ಭಾಳ ಕಷ್ಟ ಅಂದರೆ ಕಷ್ಟ ಇತ್ತು. ಏನೋ ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಸಾಕಪ್ಪ ಅಂತ ಒಂದು ಯೋಚನೆ ಒಳಗಿದ್ದೆ. ಜನರ ಮಾತಿಗೆ ನಾವು ಕಿವಿಗೊಡ್ಲಿಲ್ಲ. ಗಟ್ಟಿ ನಿರ್ಧಾರ ಮಾಡಿ ಈಗ ಒಂದು ಕಲ್ಲಿಗೆ ಒಂದು ಉಳಿಪೆಟ್ಟು ಬಿದ್ದರೆ ಅಷ್ಟು ಚೆನ್ನಾಗಿ ಶಿಲೆ ಆಕತಿ ಅಂತಾರಲ್ಲ, ಆ ಟೈಪ್ ನನಗೆ ಎರಡನೇ ದೊಡ್ಡ ಹೊಡೆತ ಬಿತ್ತು. ಅದೇ ಟೈಪು ನನಗೆ ಭಾಳಷ್ಟು ಕಷ್ಟ ಬಂತು. ಅವಾಗ ಸಾಕಷ್ಟು ಜನ ಬರೋರು ನಮಗೆ ಭಾಳ ಹೇಳೋರು, ಬೇಡ ಸುಮ್ಮನೆ ನಿನ್ನ ಕೈಲಾಗಲ್ಲ, ಮಾರಿಬಿಡು, ಹೀಗೆ ಮಾರಿದರೆ ನಿನಗೇನೋ ಒಂದು ದುಡ್ಡು ಸಿಗ್ತಾವು, ಮುಂದೆ ಮಾರಿದ್ರೆ ಸಿಗಲ್ಲ ಅಂತ ಅದನ್ನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಸಿದ್ಧಾರೂಢರು ಇನ್ನೊಂದು ಪರೀಕ್ಷೆ ಕೊಟ್ಟರು ನಮಗೆ. ಆ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಾರ ಅಂತೇಳಿ ನಾನು ಅದೇ ಧೈರ್ಯದ ಮೇಲೆ ಹೊಂಟಿದ್ದೆ. ಅದೇ ಟೈಮಲ್ಲೇ ಚಿತ್ರದುರ್ಗ ಬೈಪಾಸ್ ಆಯ್ತು. ಅದು ಸಿದ್ಧಾರೂಢರು ನನಗೊಂದು ಅವಕಾಶ ಕೊಟ್ಟರು. ಕಸ್ಟಮರು ಬರೋಕ್ಕೆ ಸ್ಟಾರ್ಟ್ ಮಾಡಿದರು, ಲೇಟಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ತಿಂಡಿ ತಿನ್ನೋಕ್ಕೆ. ಅವಾಗ ನಾ ಕೇಳಿದೆ, ಯಾಕೆ ಲೇಟಾಗಿ ಬರ್ತಾಯಿದ್ದೀರಿ? ಇಲ್ಲ, ಅಲ್ಲಿ ಚಿತ್ರದುರ್ಗ ಬೈಪಾಸ್ ಆಗೈತಿ, ಅಲ್ಲಿ ಯಾವ ಹೋಟೆಲ್ ಇಲ್ಲ, ಯಾವ ಹೋಟೆಲ್ ಸಿಗ್ತಾ ಇಲ್ಲ, ನಿಮ್ಮ ಹೋಟೆಲ್ ಚೆನ್ನಾಗೈತಿ, ಇಲ್ಲಿ ಬರೋಕ್ಕೆ ಒಂದು ಸ್ವಲ್ಪ ಏನಾರು ಒಂದು ವ್ಯವಸ್ಥೆ ಮಾಡಿರಿ ಅಂತ ಅವರು ಕೇಳಕ್ಕೆ ಸ್ಟಾರ್ಟ್ ಮಾಡಿದರು. ಹೌದು, ಜನಗಳೇ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ 11 ಗಂಟೆ 12 ಗಂಟೆ ತಿಂಡಿ ತಿನ್ನಕ್ಕೆ ಬರ್ತಾಯಿದ್ರು. ಬೆಂಗಳೂರಿಂದ ಬರೋರು ತಿಂಡಿ ತಿನ್ನಕ್ಕೆ ಬರ್ತಾಯಿದ್ರು. ಯಾಕೆ ಹಿಂಗೆ ಲೇಟ್ ಆಯಿತು ಅಂತ ಕೇಳಿದಾಗ ಅವರು ಅದನ್ನು ಹೇಳೋರು, ಯಾವ ಹೋಟೆಲ್ಲೇ ಇಲ್ಲ, ಚಿತ್ರದುರ್ಗ ಬೈಪಾಸ್ ತಪ್ಪಿಬಿಟ್ಟತಿ, ನಮ್ಗೆ ಗೊತ್ತಾನೇ ಆಗ್ತಾ ಇಲ್ಲ, ಚಿತ್ರದುರ್ಗ ಹೆಂಗೆ ಬೈಪಾಸ್ ತಪ್ಪಿತು ಅಂತಲೇ ಗೊತ್ತಾಗ್ತಾ ಇಲ್ಲ, ನೀವು ಏನಾರ ಒಂದು ಬರೋಕ್ಕೆ ನಿಮ್ಮ ಹೋಟೆಲಿಗೆ ಬರೋಕ್ಕೆ ಏನಾರ ಒಂದು ದಾರಿ ಮಾಡಿಕೊಡ್ರಿ, ಏನೋ ಒಂದು ಸಣ್ಣದಾಗಿ ಬೋರ್ಡ್ ಹಾಕ್ರಿ ಹೈವೇದಲ್ಲಿ ಅಂತೇಳಿ ಕೇಳಿದರು. ಆವಾಗ ನಾನು ಇದು ನಮ್ಮ ಸಿದ್ಧಾರೂಢರು ಒಂದು ಅವಕಾಶ ಕೊಟ್ಟಾರೆ, ನಾನು ಈ ಅವಕಾಶ ಬಳಸ್ಕೋಬೇಕು ಅಂತೇಳಿ ನಾನು ಬೋರ್ಡ್ ಹಾಕ್ಬೇಕು ಅಂತ ಅವಾಗೇ ಪ್ಲ್ಯಾನ್ ಮಾಡಿದ್ದು. ಅದಾದಮೇಲೆ ಬೋರ್ಡ್ ಹಾಕಿಂದೆ ನಮಗೆ ನಿಧಾನವಾಗಿ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಬರ್ತಾ ನಮ್ಮದು ವ್ಯಾಪಾರ ಹೆಚ್ಚಾಗಿ ಸ್ಟಾರ್ಟ್ ಆಯ್ತು. ನಮ್ಮದು ಹಳೆ ಏನು ವ್ಯಾಪಾರ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಆಗಿ ಸ್ಟಾರ್ಟ್ ಆಯ್ತು. ಮಾಡಲೇಬೇಕು ಅಂತ ಒಂದು ನಿರ್ಧಾರ ತಗೊಂಡ ಮೇಲೆ ಜಗತ್ತಿನ ಯಾವ ಶಕ್ತಿನೂ ಅಡ್ಡ ಬರಲ್ಲ. ಸ್ವಲ್ಪ ನಿಧಾನ ಆಗ್ಬೋದು, ಕಾಯೋ ಅಷ್ಟು ತಾಳ್ಮೆ ಬೇಕು. ಪ್ರಯಾಣಿಕರು ಉಳಿದುಕೊಳ್ಳಲು ಸುಸಜ್ಜಿತ ಲಾಡ್ಜ್ ವ್ಯವಸ್ಥೆ, ಹರಾಬರ ಕಬಾಬ್, ಪನ್ನೀರ್ ಮಲಾಯಿ ಟಿಕ್ಕಾ, ಪನ್ನೀರ್ ಹರಿಯಾಲಿ ಟಿಕ್ಕಾ, ಚೀಸ್ ಫಿಂಗರ್, ಪನ್ನೀರ್ ಸೀಸಮ್, ವೆಜ್ ಫಿಂಗರ್, ಪನ್ನೀರ್ ಚೀಸ್ ಪ್ರಾಂಕ್, ವೆಜ್ ಸ್ಪ್ರಿಂಗ್ ರೂಲ್, ವೆಜ್ ನವರತ್ನ ಕುರ್ಮಾ, ವೆಜ್ ಮರಾಠ, ಮಲೈ ಕುಪ್ತಾ, ಪನ್ನೀರ್ ಪಸಂದ್ ಕಾಶ್ಮೀರಿ ಪಲಾವ್, ಪನ್ನೀರ್ ಗ್ರಿಲ್ಡ್ ಸ್ಯಾಂಡ್ವಿಚ್, ಕಾರ್ನ್ ಚೀಸ್ ಬರ್ಗರ್ ಸೇರಿ ಎಲ್ಲ ರೀತಿಯ ಬರ್ಗರ್ಗಳು, ಗಾಜರ ಹಲ್ವಾ ಸೇರಿ ಉತ್ತರ ಭಾರತೀಯ, ದಕ್ಷಿಣ ಭಾರತೀಯ ಊಟ ಸೇರಿ 300 ಬಗೆಯ ಖಾದ್ಯಗಳು ಶಿವಾ ಹೋಟೆಲ್ನಲ್ಲಿ ಲಭ್ಯವಿದೆ. ಬೆಳಗ್ಗೆ ಉಪಹಾರಕ್ಕೆ ಇಡ್ಲಿ ವಡೆ, ಎಲ್ಲ ಬಗೆಯ ದೋಸೆಗಳು, ಕೇಸರಿ ಬಾತ್, ಉಪ್ಪಿಟ್ಟು ಸೇರಿ ಎಲ್ಲವನ್ನ ಕೊಡ್ತಾರೆ. ಅಲ್ಲದೆ ಪ್ರಯಾಣಿಕರು ಉಳಿದುಕೊಳ್ಳೋದಕ್ಕೆ ಲಾಡ್ಜ್ ವ್ಯವಸ್ಥೆ ಇದ್ದು ಎಸಿ ಹಾಗೂ ನಾನ್ ಎಸಿ ರೂಮ್ಗಳಿವೆ. ದಿನದ 24 ಗಂಟೆಯೂ ಲಾಡ್ಜ್ ಸೇವೆ ಲಭ್ಯವಿರುತ್ತೆ. ಹೋಟೆಲ್ ಎದುರು ಅರ್ಧ ಎಕರೆಯಷ್ಟು ಫೇವರ್ಸ್ ಹೊಂದಿರುವ ಜಾಗವನ್ನ ಪಾರ್ಕಿಂಗಿಗಾಗಿ ಮೀಸಲಿಡಲಾಗಿದೆ. ಮರದ ಗಾಣದಿಂದ ತೆಗೆದ ಶೇಂಗಾ, ಕುಸುಬಿ ಹಾಗೂ ಕೊಬ್ಬರಿ ಎಣ್ಣೆಯನ್ನ ಹೋಟೆಲ್ ಅಡುಗೆಗೆ ಬಳಸುವ ಜೊತೆಗೆ ಮಾರಾಟ ಸಹ ಮಾಡಲಾಗುತ್ತೆ. 1 ಲೀಟರ್ನಿಂದ 5 ಲೀಟರ್ ಕ್ಯಾನ್ಗಳು ಇವರಲ್ಲಿ ದೊರೆತವೆ. ಗ್ರಾಹಕರು ಊಟದ ರುಚಿ ನೋಡಿ ಎಣ್ಣೆ ಖರೀದಿ ಮಾಡಿದ್ದಾರೆ. ಇನ್ನು ಶಿವಾ ಹೋಟೆಲ್ನಲ್ಲಿ ವಿಶಾಲವಾದ ಫಂಕ್ಷನ್ ಹಾಲ್ನ ವ್ಯವಸ್ಥೆ ಕೂಡ ಇದೆ. ಬರ್ತ್ಡೇ, ನಿಶ್ಚಿತಾರ್ಥ, ಸೀಮಂತ ಕಾರ್ಯ, ಬೀಳ್ಕೊಡುಗೆ ಸಮಾರಂಭ, ತೊಟ್ಟಿಲು ಕಾರ್ಯ, ಕಿಟ್ಟಿ ಪಾರ್ಟಿ ಕೂಡ ಮಾಡಬಹುದು. ಫಂಕ್ಷನ್ಗೆ ಬರುವವರಿಗೆ ಏಕಕಾಲಕ್ಕೆ 1,000 ಜನರಿಗೆ ಅಡುಗೆ ಸಿದ್ಧಪಡಿಸುವ ವ್ಯವಸ್ಥೆಯನ್ನ ಪ್ರಕಾಶ್ ಅವರು ಮಾಡಿದ್ದಾರೆ. ಬೆಂಗಳೂರಿಂದ ಸಿರ್ಸಿಗೆ ಹೋಗುವಾಗ ಖಾಯಂ ಆಗಿ ಇಲ್ಲಿ ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ತೀನಿ. ಇದು ಯಾವ ಜಾಗ ಅಂತಂದ್ರೆ ಹರಿಹರದಿಂದ 4 ಕಿಲೋಮೀಟರ್ ದೂರ ಬರುತ್ತೆ.
ಈ ಶಿವ ಹೋಟ್ಲಲ್ಲಿ ನೀವು ತಿಂಡಿ ತಿಂದ್ರೆ ನೆಮ್ಮದಿಯಾಗಿ ಮನೆ ಹೋಗ್ತದೆ. ನಾವು ಶಿವ ಹೋಟ್ಲಿಗೆ ಯಾಕೆ ಬರ್ತೀವಿ ಅಂದ್ರೆ ಅಕಸ್ಮಾತ್ ಆಗಿ ಒಂದ್ಸಲ ಬಂದಿದ್ದು ಅಷ್ಟೇ. ಬಂದಾಗ ಇಲ್ಲಿ ತಿಂದಾಗ ಅನುಭವಿಸಿದ ಸುಖ ನನಗೊಬ್ಬರಿಗೆ ಬೇಡ, ನಿಮ್ಗೆ ಎಲ್ರಿಗೂ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಬಹುಶಃ ಪ್ರತಿ ಸಲ ನೀವು ಈ ರೋಡಲ್ಲಿ ಹೋಗುವಾಗ ಬಂದು ಇಲ್ಲಿ ಊಟ ಮಾಡೇ ಮಾಡ್ತೀರಾ, ತಿಂಡಿ ತಿಂತೀನಿ. ಎಸ್ಪೆಷಲಿ ರೊಟ್ಟಿ ಊಟ ಬಹಳ ಅದ್ಭುತವಾಗಿರುತ್ತೆ. ಬಂದು ತಿನ್ನಿ, ಸುಖ ಪಡಿ. ಗಾಣದ ಎಣ್ಣೆಗಳನ್ನ ಇಲ್ಲೇ ರೆಡಿ ಮಾಡಿ ನಮಗೆ ಕೊಡ್ತಾ ಇರ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅವರ ಈ ಕಾಳಜಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಇಲ್ಲಿ ಮಾಡುವಂತಹ ಪ್ರತಿಯೊಂದು ಪದಾರ್ಥಗಳಿಗೆ ಊಟ ತಿಂಡಿ ವಿಚಾರವಾಗಿ ಏನೇನು ರೆಡಿ ಮಾಡ್ತಾರೋ ಅದೆಲ್ಲದಕ್ಕೂ ಈ ಗಾಣದ ಎಣ್ಣೆಯನ್ನು ಉಪಯೋಗಿಸ್ತಾರೆ. ನಿಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿ ಇರಲ್ಲ. ಆರೋಗ್ಯ ಹಾಗೂ ರುಚಿ ಎರಡೂ ಉದ್ದೇಶಕ್ಕಾಗಿ ತಾವೆಲ್ಲ ಇಲ್ಲಿ ಬಂದು ತಿಂದು ಸಂತೋಷವಾಗಿ ಹೋಗ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಶಿವ ಹೋಟೆಲ್ನಲ್ಲಿ ಲಭ್ಯ ಇದ್ದು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಾರೆ. ಹಿಟ್ಟಿನ ಪಲ್ಯ, ಎಣಗಾಯಿ, ಬೇಳೆ ಹಾಗೂ ಕಾಳು ಪಲ್ಯ, ಸಿಹಿ ಪಾಯಸ ಕೊಡ್ತಾರೆ. ಇನ್ನು ಈ ಹೋಟೆಲ್ಗೆ ತಲುಪೋದು ಹೇಗೆ ಅಂತೀರಾ? ಹರಿಹರ ರಾಣೆಬೆನ್ನೂರು ಕಡೆ ಬರುವ ಪ್ರಯಾಣಿಕರು ತುಂಗಭದ್ರಾ ಸೇತುವೆ ದಾಟ್ತಾ ಇದ್ದಂತೆ ಸರ್ವಿಸ್ ರಸ್ತೆಗೆ ಬರಬೇಕು. ಇಲ್ಲಿಂದ 500 ಮೀಟರ್ ಆಗುತ್ತೆ. ಹುಬ್ಬಳ್ಳಿ ಬೆಂಗಳೂರು ಕಡೆಯಿಂದ ಬರುವವರು ಚಳಗೇರಿ ಟೋಲ್ ನಾಕಾದಿಂದ 3 ಕಿಲೋಮೀಟರ್ ಬಂದು ಸರ್ವಿಸ್ ರೋಡ್ಗೆ ಬಂದು ಸೇತುವೆ ಕೆಳಗಿನಿಂದ ಯೂ ಟರ್ನ್ ತೆಗೆದುಕೊಳ್ಳಬೇಕು. ಶಿರ್ಸಿಯಿಂದ ಬರುವವರು NH 48ರ ಎಡಭಾಗದ ಸರ್ವಿಸ್ ರಸ್ತೆ ಮುಖಾಂತರ ಹೋಟೆಲ್ ಅನ್ನ ತಲುಪಬಹುದು. ನೋಡೋದಲ್ಲ ವೀಕ್ಷಕರೇ, ವೀಕೆಂಡ್ ನಲ್ಲಿ ಅಥವಾ ನಾವು ತೋರಿಸಿರೋ ಈ ಜಾಗದಲ್ಲಿ ನೀವು ಪ್ರಯಾಣ ಕೈಗೊಂಡ್ರೆ ನಿಮ್ಮ ಕುಟುಂಬ ಸಮೇತವಾಗಿ ಒಮ್ಮೆ ಶಿವ ಹೋಟೆಲ್ಗೆ ಭೇಟಿ ನೀಡಿ. ಅಲ್ಲಿಯ ರುಚಿ ಮತ್ತು ಸರ್ವಿಸ್ ನಿಮ್ಮನ್ನ ಮತ್ತೆ ಮತ್ತೆ ಆಕರ್ಷಣೆ ಮಾಡುವಷ್ಟು ಗ್ಯಾರಂಟಿಯನ್ನಂತೂ ಈ ಶಿವ ಹೋಟೆಲ್ ನೀಡುತ್ತೆ. ಬಾಯಿ ರುಚಿಯ ಜೊತೆಗೆ ಉತ್ತಮ ಆರೋಗ್ಯವನ್ನ ಕೊಡುವ ಹೋಟೆಲ್ ಈ ಶಿವ ಹೋಟೆಲ್. ಇನ್ನೊಂದು ಸ್ಟೋರಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.